ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಮ್ಮನ್ನ ಬಿಟ್ಬಿಟ್ಟು ಸಿದ್ದು ಮತ್ತು ಶಾರದಾ ಇಬ್ಬರೂ ಮನೆಗೆ ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆವಾಗ ನಿಂತ್ಕೊಳ್ಳಿ ಅಲ್ಲಿ ಅಂತ ಹೇಳ್ಬಿಟ್ಟು ವಿಮಲ ಅವ್ರನ್ನ ನಿಲ್ಲಿಸ್ಬಿಟ್ಟು ನೀವು ಒಂದು ನಿಮಿಷ ನಿಂತ್ಕೊಳ್ಳಿ, ನಾನು ಮಾತಾಡಬೇಕು ಅಂತ ಹೇಳ್ಬಿಟ್ಟು, ಅಪ್ಪ ನಾನು ನಿಮಗೆ ನಮ್ಮ ಮನೆ ಹತ್ರ ಹೇಳಿದ್ನಲ್ಲ, ಅದೇ ಮಾತಿಗೆ ನಾನು ಕಟ್ಟು ಬಿದ್ದಿದ್ದೀನಿ. ನಾನೇನಾದರೂ ಈ ಮನೆಯೊಳಗಡೆ ಬರಬೇಕು ಅಂದರೆ ನನ್ನ ಮಗ ಸೊಸೆ ಇಬ್ಬರೂ ಈ ಮನೆಗೆ ಬರಬೇಕು, ಅವಾಗ ಮಾತ್ರ ನಾನು ಈ ಮನೆಗೆ ಬರೋದು ಅಂತ ಹೇಳ್ತಾರೆ. ತಾತ ಅದಕ್ಕೆ ಒಪ್ಪೋದಿಲ್ಲ. ಅದೀಗಮ್ಮ ಸದ್ಯ ನೀನು ನನ್ನ ಮಗಳು, ನೀನು ಈ ಮನೆಗೆ ಬರೋ ರೈಟ್ಸ್ ಇದೆ, ನೀನು ಈ ಮನೆಗೆ ಆದರೆ ಇವರಿಬ್ಬರು ಬರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ದಶರಥ ಅವ್ರ ಅಪ್ಪಂಗೆ ಹೇಳ್ತಾನೆ, ಅಪ್ಪ ನೀವು ಈಗೇನಾದರೂ ಒಂದು ತಪ್ಪು ನಿರ್ಧಾರ ತಗೊಂಡ್ರೆ ನಮ್ಮ ವಿಮಲ ಇನ್ಯಾವತ್ತೂ ಈ ಮನೆಗೆ ಬರೋದಕ್ಕಾಗೋದಿಲ್ಲಪ್ಪ. ಈಗ ನೀವು ತಗೊಳ್ಳೋ ನಿರ್ಧಾರದಿಂದ ವಿಮಲ ನಮ್ಮ ಮನೆಗೆ ಬರಬೇಕಾ ಬೇಡವಾ ಅನ್ನೋದಿದೆ. ಪ್ಲೀಸ್ ದಯವಿಟ್ಟು ನೀವು ತುಂಬ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಳ್ಳಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಪ್ಪ, ಅವ್ರು ಮತ್ತೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಆದರೆ ತಾತ ಯಾವುದೂ ಏನು ರಿಯಾಕ್ಟ್ ಮಾಡ್ತಾರಲ್ಲ, ಆವಾಗ ವಿಮಲಂಗೆ ಕೋಪ ಬರುತ್ತೆ. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ನಮ್ಮ ಅಪ್ಪಂಗೆ ಅವ್ರಿಗೆ ಹಠನೇ ಹೆಚ್ಚಾಯಿತು. ನಡೆಸಿದ್ದು ನಾನು ನೀವಿಬ್ಬರು ಹೇಳಿದ್ರಿ ಅಂತ ನಾನು ಇಲ್ಲಿಗೆ ಬರೋದಕ್ಕೆ ಒಪ್ಕೊಂಡೆ, ಅವ್ರು ನಿಮ್ಮನ್ನ ಈ ಮನೆಗೆ ಸೇರಿಸೋದಿಲ್ಲ ಅಂದರೆ ನಾವ್ಯಾಕೆ ಇಲ್ಲಿರಬೇಕು, ನಡೀರಿ ಹೋಗೋಣ ಅಂತ ಹೇಳ್ತಾಳೆ ವಿಮಲ. ಅವಾಗ ಸಿದ್ದು ಅವ್ರ ವೀಲ್ ಚೇರ್ನ ತಗೊಂಡು ಆ ಕಡೆ ಸೈಡ್ಗೆ ಮನೆ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾನೆ. ನಿಂತ್ಕೊಳ್ಳಿ ಅಂತ ತಾತ ಹೇಳ್ತಾರೆ. ಓಕೆಮ್ಮ, ನಿಮ್ಮ ಇಷ್ಟದಂತೆಯೇ ನಾನು ಅವ್ರನ್ನೂ ಈ ಮನೆಗೆ ಸೇರಿಸ್ಕೊತೀನಿ, ನಿನ್ನ ಒತ್ತಾಯಕ್ಕೋಸ್ಕರ ಮಾತ್ರ ಅವ್ರನ್ನ ಈ ಮನೆಗೆ ಸೇರಿಸ್ಕೊತಾ ಇದ್ದೀನಿ ಅಂತ ಹೇಳಿ, ಆಯಿತು ಎಲ್ಲರೂ ಮನೆಗೆ ಬನ್ನಿ ಅಂತ ಹೇಳ್ತಾರೆ. ಇನ್ನೇನು ಅಪ್ಪ ಹೇಳಿದ್ರಲ್ಲ ಬನ್ನಿ ಮನೆ ಒಳಗಡೆಗೆ ಅಂತ ದಶರಥನು ಖುಷಿಯಿಂದ ಹೇಳ್ತಾ ಇರ್ತಾನೆ. ಸುಮಿತ್ರ ಹೇಳ್ತಾಳೆ, ವಿಮಲ ಈ ಮನೆ ಮಗಳು, ಅವಳು ಈ ಮನೆಗೆ ಬರಲಿ, ಆಮೇಲೆ ಈ ಸಿದ್ದುನು ಈ ಮನೆ ಮಗ, ಅವನು ಅವಳ ಜೊತೆಗೆ ಬರಲಿ, ಆದರೆ ಬೇರೆಯವ್ರು ಯಾರೂ ಈ ಮನೆಗೆ ಬರೋದು ನಂಗೆ ಇಷ್ಟ ಇಲ್ಲ ಹೇಳ್ತಿರ್ತಾಳೆ. ಅವಾಗ ಇವ್ರ ಹಠನೇ ಹೆಚ್ಚು ಅಂದರೆ ನನಗೆ ನನ್ನ ಹಠನೇ ಹೆಚ್ಚು. ಎಲ್ಲಿ ನನ್ನ ಮಗ ಮತ್ತು ಸೊಸೆಗೆ ಇಬ್ರಿಗೂ ಜಾಗ ಇಲ್ವೋ ಅಲ್ಲಿಗೆ ನಾನು ಬರೋದಕ್ಕೂ ರೆಡಿ ಇಲ್ಲ, ನಡೆಸಿದ್ದು ನಾವು ಹೋಗೋಣ, ಈ ಮನೆಗೆ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನೀನು ಸುಮ್ಮನೆ ಇರು ಸುಮಿತ್ರ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಂತ ದಶರಥ ಹೇಳ್ತಾ ಇರ್ತಾನೆ. ಮತ್ತು ಅವಳು ನನ್ನ ಮನೆಗೆ ಬರೋದು ನಂಗೆ ಇಷ್ಟ ಇಲ್ಲ ರೀ ಅಂತ ಹೇಳ್ತಾ ಇರ್ತಾಳೆ. ಮನೆಯಲ್ಲಿ ದೀಪು ದೇವ್ರಿಗೆ ಪೂಜೆ ಮಾಡ್ತಾ ಇರ್ತಾಳೆ. ಆಗ ಅನ್ಸೂಯಮ್ಮ ಕೇಳ್ತಾರೆ, ಏನು ದೀಪು ಜೋರಾಗಿ ಮಾಡ್ತಾ ಇದೆಯಾ ಪೂಜೆ, ಏನು ವಿಶೇಷ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಅಜ್ಜಿ, ಅಮ್ಮ ಮತ್ತು ಅಮ್ಮಮ್ಮ ಎಲ್ಲರೂ ಹೋದ್ರಲ್ಲ, ಅಲ್ಲಿ ಅವರು ಆ ಮನೆಗೆ ಹೋದ್ಮೇಲೆ ಅವರೂ ಆ ಮನೆಗೆ ಸೇರ್ಕೊಂಡ್ಮೇಲೆ ನಾವು ಆ ಮನೆಗೆ ಹೋಗಂಗಾಗಲಿ ಅಂತ ಕೇಳ್ಕೊತಾ ಇದ್ದೆ ದೇವ್ರಿಗೆ ಅಂತ ಹೇಳ್ತಿರ್ತಾಳೆ. ಯಾಕೆ ದೀಪು, ನಿನಗೆ ಇಲ್ಲಿ ಇರೋ ವಟಾರದಲ್ಲಿ ನಮ್ಮ ಜೊತೆ ಇರೋದು ಇಷ್ಟ ಇಲ್ವಾ, ಈ ವಟಾರದ ನಿನ್ಗೆ ಅಡ್ಜಸ್ಟ್ ಆಗಿಲ್ವಾ ಅಂತ ಅನುಸೂಯ ಅವ್ರು ಕೇಳ್ತಾ ಇರ್ತಾರೆ. ಅವಾಗ ಹಂಗೇನಿಲ್ಲ ಅಜ್ಜಿ, ಈ ವಟಾರದವರೆಲ್ಲ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೀವು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೀವು ನನ್ನ ಫೇವ್ರೇಟ್ ಗೊತ್ತಾ ಅಂತ ಹೇಳಿ ಅವ್ರನ್ನ ತಪ್ಕೊತಾಳೆ. ಮತ್ತು ಯಾಕೆ ನೀನು ಅಲ್ಲಿಗೆ ಹೋಗ್ಬೇಕು ಅಂತ ಇಷ್ಟಪಟ್ಟೆ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಈಗ ನನ್ನ ಅಪ್ಪ ಅಮ್ಮ ಈಗ ಅಲ್ಲಿ ಆ ಮನೆಗೆ ಹೋದ್ಮೇಲೆ ನಾನು ಅಲ್ಲಿಗೆ ಹೋಗ್ಬೇಕಲ್ವಾ. ಈಗ ನೋಡಿ, ಅಪ್ಪ ನಮಗೋಸ್ಕರ ಈ ಮನೆಗೆ ಬಂದರು, ಆದರೆ ಅವ್ರಿಗೂ ಅವ್ರ ತಾತ ಮತ್ತು ಮನೆಯವ್ರ ಜೊತೆ ಇರಬೇಕು ಅಂತ ತುಂಬ ಇಷ್ಟ ಇರುತ್ತೆ ಅಲ್ವಾ. ಈಗ ವಿಮಲಾಜ್ಜಿ ಜೊತೆಗೆ ಅವರೂ ಇರಬೇಕು. ವಿಮಲಾಜ್ಜಿ ಒಬ್ಬರನ್ನೇ ಬಿಟ್ಬಿಟ್ಟು ಬಂದರೆ ಈಗ ಅವ್ರ ಅಮ್ಮನಿಂದ ನಾವು ದೂರ ಮಾಡ್ದಂಗೆ ಆಗುತ್ತೆ ತಾನೇ. ಈಗ ಅವ್ರ ಅಮ್ಮನ ಜೊತೆ ಅವರು ಇರ್ತಾರೆ, ಅದೇ ಥರನೇ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಇರಬೇಕು, ನಾವೆಲ್ಲರೂ ವಾಪಸ್ ಆ ಮನೆಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ. ಇಷ್ಟು ಪುಟ್ಟು ತಲೆಯಲ್ಲಿ ನೀನು ಇಷ್ಟು ದೊಡ್ಡ ಯೋಚನೆ ಮಾಡಿದ್ದೀಯೇ, ನೀನು ಈ ಮಕ್ಕಳು ಬೇಡ್ಕೊಳೋದೆಲ್ಲ ದೇವ್ರಿಗೆ ತುಂಬ ಇಷ್ಟ ಆಗುತ್ತೆ, ನೀನು ಬೇಡ್ಕೊಂಡಿದ್ನೆಲ್ಲ ದೇವ್ರು ಕೊಡಂಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಆವಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಖುಷಿ ಆಗ್ತಿತ್ತು ಅಂತ ಹೇಳ್ತಾ ಇರ್ತಾಳೆ. ಸುಮಿತ್ರ ಯಾರ ಮಾತನ್ನು ಕೇಳ್ತಾ ಇರಲ್ಲ, ತುಂಬ ಹಠ ಮಾಡ್ತಾ ಇರ್ತಾಳೆ. ಆವಾಗ ದಶರಥಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಸುಮಿತ್ರ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ, ಈ ಮನೆ ಸೊಸೆಯಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಕಲ್ತ್ಕೋ, ನೀನು ಇಷ್ಟೊಂದು ಹಠ ಮಾಡಿದ್ರೆ ಮನೆಗೆ ಒಳ್ಳೇದಾಗೋದಿಲ್ಲ ಕಣೆ. ಎಲ್ಲರೂ ನಮ್ಮ ಮನೆಗೆ ಬರಬೇಕು, ಅವರೆಲ್ಲ ನಮ್ಮ ಮನೇಲಿ ಇತ್ತು ಅಂದರೆ ಇನ್ಮೇಲೆ ನಮ್ಮ ಮನೇಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಇರುತ್ತೆ. ಈ ಆತಂಕ, ಆ ಭಯ, ಟೆನ್ಷನು ಅದೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೊಂಟೋಗ್ಬಿಡುತ್ತೆ. ಯಾವ ಕೆಟ್ಟ ಜನಗಳ ಕೆಲಸನೂ ಯಾವುದೂ ನಡೆಯೋದಿಲ್ಲ. ನಮ್ಮ ಮನೆಗೆ ಎಲ್ಲರೂ ಇರಬೇಕು, ನನ್ನ ತಂಗಿ ಮನೆಯವರು ಎಲ್ಲರೂ ಇತ್ತು ಅಂದರೆ ಶಾರದಾ ಮತ್ತು ಸಿದ್ದುನು ಮನೆಗೆ ಬರಲಿ ಬಿಡು, ಏನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನನಗೆ ಈ ಶಾರದಾ ಈ ಮನೆಗೆ ಬರೋದು ಒಂಚೂರೂ ಇಷ್ಟ ಇಲ್ಲ. ಇವಳಿಂದ ಎಷ್ಟೆಲ್ಲ ಸಮಸ್ಯೆಗಳಾಗಿದೆ, ಇವಳಿಂದ ನಾವು ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ದೀವಿ. ಇವಳು ಆಚೆ ಇದ್ದೇನೆ ನಮ್ಗೆ ಇಷ್ಟೊಂದೆಲ್ಲ ಸಮಸ್ಯೆ ಮಾಡಿದ್ದಾಳೆ, ಇನ್ನು ಈ ಮನೆಗೆ ಬಂದರೆ ಇನ್ನೆಲ್ಲ ಇಷ್ಟೆಲ್ಲ ಸಮಸ್ಯೆ ಆಗ್ಬೋದು. ಅದಕ್ಕೆ ನಾನು ಇವಳು ಬರೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೂ ಮೀರಿ ನೀವೇನಾದರೂ ಇವರೆಲ್ಲ ಮನೆಗೆ ಬರಲೇಬೇಕು ಅಂತ ಹಠ ಮಾಡಿದ್ರೆ ನಾನು ಈ ಮನೇಲಿ ಇರೋದಿಲ್ಲ ಅಷ್ಟೇ, ಅವಳು ಇರೋ ಜಾಗದಲ್ಲಿ ನಾನು ಇರೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಪಾಪ ಶಾರದಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ನಮ್ಮಮ್ಮ ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ಅವಳು ತುಂಬ ಅಳ್ತಾ ಇರ್ತಾಳೆ. ಶಾರದಾ ಹೇಳ್ತಾಳೆ,
ಹೇಳ್ತಾಳೆ, ಇಲ್ಲ ಹಾಗಾದರೆ ನನ್ನಿಂದ ಇಲ್ಲೆಲ್ಲ ಸಮಸ್ಯೆ ಆಗೋದು ಬೇಡ, ನೀವುಗಳು ಈ ಮನೇಲೇ ಇರ್ರಿ, ನಾನು ನಮ್ಮ ಮಠಾರದ ಮನೇಲೇ ಇರ್ತೀನಿ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಶಾರದಾ ಹೋಗ್ತಾ ಇರ್ತಾಳೆ. ನೀವು ಇಲ್ದಿರೋ ಮನೇಲಿ ನಾನು ಇರ್ತೀನ ಶಾರದವ್ರೆ, ನಾನು ಇರೋದಿಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅವಾಗ ನನ್ನ ಮಗ ಸೊಸೆ ಇಲ್ಲದೆ ಇದ್ದರೆ ನಾನು ಬರಲ್ಲ ಆ ಮನೆಗೆ ಅಂತ ವಿಮಲನು ಹೇಳ್ತಾ ಇರ್ತಾಳೆ. ದಶರಥ ಸುಮಿತ್ರನ ಸಮಾಧಾನ ಮಾಡ್ತಿರ್ತಾನೆ, ನೀನು ಸ್ವಲ್ಪ ಸುಮ್ಮನೆ ಎದ್ದು ಬಿಡು ಮರೈತಿ, ಯಾಕೆ ಹಿಂಗೆಲ್ಲ ಆಡ್ತಾ ಇದೆಯಾ, ಈಗೆಲ್ಲ ಒಳ್ಳೇದಾಗ್ತಿದೆ ಅನ್ನೋ ಹೊತ್ತಲ್ಲಿ ಬಂದ್ಬಿಟ್ಟು ನೀನು ಇಷ್ಟೊಂದು ಹಠ ಮಾಡಿದ್ರೆ ಹೆಂಗೆ ಅಂತ ಕೇಳ್ತಾ ಇರ್ತಾನೆ. ನಾನು ಈ ವಿಷಯದಲ್ಲಿ ಯಾರ ಮಾತನ್ನೂ ಕೇಳೋದಿಲ್ಲ, ನಾನು ಸೊಸೆಯಾಗಿ ಇಷ್ಟು ದಿನ ನಿಮ್ಮ ಮಾತನ್ನು ಕೇಳ್ಕೊಂಡು ಬಂದಿದ್ದೀನಿ, ನಿಮ್ಮ ಮಾತಿಗೆ ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ಆದರೆ ಈ ವಿಷಯದಲ್ಲಿ ನಾನು ಯಾರ ಮಾತನ್ನೂ ಕೇಳೋದಿಲ್ಲ ರೀ, ನಾನು ಸ್ಟ್ಯಾಂಡ್ ತಗೊಳ್ಳೇಬೇಕು, ನನಗೆ ಇವಳು ಮನೆಗೆ ಬರೋದು ಇಷ್ಟ ಇಲ್ಲ ಅಷ್ಟೇನೆ ಅಂತ ವಾದ ಮಾಡ್ತಾ ಇರ್ತಾಳೆ. ಸದಾರಮ್ಮೆ ಜ್ಯೋತಿಕ ಮಾತಾಡ್ತಾಳೆ, ಮಮ್ಮ ನೀನು ಯಾಕೆ ತಲೆ ಕೆಡಿಸ್ಕೊತೀಯ, ನೀನು ಸ್ವಲ್ಪ ಆರಾಮ್ಸೆ ಇರು, ಡಾಕ್ಟ್ರು ನಿನಗೆ ಟೆನ್ಷನ್ ಮಾಡ್ಕೊಬಾರ್ದು ಅಂತ ಹೇಳಿದ್ದಾರೆ, ನೀನು ಟೆನ್ಷನ್ ಮಾಡ್ಕೊಂಡ್ರೆ ತಿರ್ಗಾ ನೀನು ಆರೋಗ್ಯ ಹಾಳಾಗ್ಬಿಡುತ್ತೆ, ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿರೋ, ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಸುಮಿತ್ರ ಸುಮ್ಮನೆ ಆಗ್ತಾಳೆ. ಜ್ಯೋತಿಕ ಹೇಳ್ತಾಳೆ, ಈ ಶಾರದಾ ನಮ್ಮ ಮನೆಗೆ ಬರಲಿ, ಆದರೆ ಇವಳು ಸ್ಥಾನ ಮುಂಚೆ ಹೆಂಗಿದ್ಲೋ ಅದೇ ಥರನೇ ಯಾವಾಗ್ಲೂ ಇವಳು ಈ ಮನೇಲಿ ಕೆಲಸದವಳೆ ಆಗೇ ಇರಬೇಕು, ಅಲ್ಲೇ ಇರಬೇಕು, ಅದಕ್ಕೂ ಮೀರಿ ಅವಳು ಓವರಾಗಿ ಇನ್ನೇನೂ ನಡ್ಕೊಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಅವಳು ಹೇಳ್ತಾರ ಮಾತನ್ನ ಕೇಳ್ಬಿಟ್ಟು ಸಿದ್ದುಗೆ ತುಂಬ ಕೋಪ ಬರುತ್ತೆ. ಹಂಗೆ ಹಿಂಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಅವಳ ಕೈನ ಹಿಡ್ಕೊತಾಳೆ ಶಾರದಾ, ಸುಮ್ಮನೆ ರೀ ಸರ್ ಅಂತ. ಅವಾಗ ಏನು ಮಾತು ಅಂತ ಮಾತಾಡ್ತಾ ಇದೆಯಾ, ನಾನು ಈ ಮನೆ ಮಗ ಅಂದರೆ ಇವಳು ಈ ಮನೆ ಮಗಳು, ಇವಳು ಸೊಸೆ ಆಗ್ತಾಳೆ, ಅವಳಿಗೆ ಅವಳ ಸ್ಥಾನ ಸಿಗಬೇಕು, ಅದನ್ನು ಬಿಟ್ಬಿಟ್ಟು ಅವಳು ಕೆಲಸದವಳ ಥರ ಇರಬೇಕಾ, ನಿಮ್ಗೇನಾರು ಏನು ಮಾತಾಡ್ತಿದ್ಯಾ ಅಂತ ನಿಮ್ಗೇನಾರ ಪರಿಜ್ಞಾನ ಇದೆಯಾ ಅಂತ ಬೈತಾ ಇರ್ತಾನೆ. ಶಾರದಾ ಅವನ್ನ ಸಮಾಧಾನ ಮಾಡ್ತಾ ಇರ್ತಾಳೆ, ಬೇಡ ಶಾರದವ್ರೆ, ನಮ್ಗೆ ಈ ಮನೇಲಿ ಸ್ಥಾನ ಬೇಡ, ಈ ಮನೇಲಿ ನಿಮ್ಮನ್ನ ಅವರು ಇಷ್ಟು ಕೀಳಾಗಿ ನಡೆಸ್ಕೊತಾರೆ ಅಂದರೆ ನಾವು ಯಾಕೆ ಆ ಮನೇಲಿ ಇರಬೇಕು, ನಿಮಗೆ ಎಲ್ಲಿ ಬೆಲೆ ಸಿಗೋದಿಲ್ವೋ ಅಲ್ಲಿ ನಾನು ಯಾವತ್ತೂ ಇರೋದಿಲ್ಲ, ನಡೀರಿ ನಾವಿಬ್ಬರು ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೇಲಿ ನಾವು ರಾಜಾರಾಣಿ ಥರ ತುಂಬ ಚೆನ್ನಾಗಿರ್ಬೋದು, ಇಲ್ಲಿ ಬಂದು ಇವ್ರ ಹತ್ರ ಯಾಕೆ ಇಷ್ಟೊಂದು ಕೀಳಾಗಿ ನಿಮ್ಮನ್ನ ಕೆಲಸದವ್ರ ಥರ ನೋಡ್ತಾರೆ ಅಂದರೆ ನನಗೆ ಆ ಮನೆಯೇ ಬೇಕಾಗಿಲ್ಲ, ನಾನು ಅಲ್ಲಿ ಇರೋದಿಲ್ಲ ಒಂದು ಕ್ಷಣನೂ ಅಂತ ಹೇಳ್ಬಿಟ್ಟು ಅವನ್ನ ಹೋಗ್ತಾ ಇರ್ತಾನೆ. ಬನ್ನಿ ನಾವು ಹೋಗೋಣ ಅಂತ ಶಾರದನ ಕೈ ಹಿಡಿದು ಎಳಿತಾ ಇರ್ತಾನೆ. ಆದರೆ ಶಾರದಾ ಬರ್ದೇನೆ ಅಲ್ಲೇ ನಿಂತಿರ್ತಾಳೆ. ಯಾಕೆ ಶಾರದವ್ರೆ, ಯಾಕೆ ಹಠ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಇಲ್ಲ ಸರ್, ಇದೊಂದು ಸತಿ ನನ್ನ ಮಾತನ್ನ ಕೇಳಿ, ನಾವು ಇಲ್ಲಿ ತಗೊಳ್ಳೋ ಒಂದು ನಿರ್ಧಾರದಿಂದ ವಿಮಲಮ್ಮ ಅವ್ರ ಮನೆಗೆ ಹೋಗೋದಿಲ್ಲ, ಆದ್ದರಿಂದ ತಾತಂಗೆ ಮನೆಯವ್ರಿಗೆಲ್ಲರಿಗೂ ಬೇಜಾರಾಗುತ್ತೆ, ನೀವೀಗ ನನಗೋಸ್ಕರ ಒಂಚೂರು ಸಮಾಧಾನವಾಗಿದ್ಬಿಡಿ ಅಂತ ಹೇಳ್ತಾರೆ. ಆಗ ನಿಮಗೋಸ್ಕರ ನಾನು ಸುಮ್ಮನೆ ಇರ್ತೀನಿ, ನಿಮಗೋಸ್ಕರ ನಾನು ಏನು ಮಾತಾಡೋದಿಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ವಿಮಲಾ ಮತ್ತು ಶಾರದಾ ಅಲ್ಲಿ ವತ್ಸಲ ಹತ್ರನೇ ಇರ್ತಾರೆ. ಆವಾಗ ತಾತ ಹೇಳ್ತಾರೆ ಸುಮಿತ್ರಂಗೆ, ನನ್ನ ಮಗಳು ಮನೆ ಒಳಗಡೆ ಬರ್ತಾ ಇದ್ದಾರೆ, ಅವರಿಬ್ಬರು ನನಗೆ ಇಂಪಾರ್ಟೆಂಟ್ ಅಲ್ಲ, ನನ್ನ ಮಗಳು ಎಷ್ಟೋ ದಿನ ಆದಮೇಲೆ ನನ್ನ ಮನೆಗೆ ಬರ್ತಾ ಇದ್ದಾಳೆ, ಹೋಗಮ್ಮ ಆರತಿ ತೊಗೊಂಬರೋಗು, ಆರತಿ ಬೆಳಗ್ಗೆ ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳ್ತಾರೆ. ಆವಾಗ ಸುಮಿತ್ರಂಗೆ ಇಷ್ಟ ಇಲ್ಲ ಅಂದ್ರೂ ಒಲ್ಲದ ಮನಸ್ಸಿನಲ್ಲೇ ಒಳಗಡೆಗೆ ಹೋಗ್ತಾಳೆ. ಅವಳು ಆರತಿ ತಟ್ಟೆನೆಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಆರತಿ ತಗೊಳ್ಳೋದಕ್ಕೆ ಅಂತ ಬರ್ತಾ ಇರ್ತಾಳೆ. ಆಗ ಪಾರಿಜಾತ ಅವಳನ್ನ ನಿಲ್ಲಿಸ್ತಾಳೆ. ಏನು ಸುಮಿತ್ರ, ನೀನು ಏನು ಮಾಡೋದಕ್ಕೆ ಹೊರಟಿದ್ಯಾ, ಅವರಿಬ್ಬರಿಗೆ ಆರತಿ ಮಾಡಿ ಅವ್ರ ಮನೆಯವ್ರನ್ನೆಲ್ಲರನ್ನೂ ಒಳಗಡೆ ಕರ್ಕೊಳ್ಳೋಣ ಅಂತ ಹೋಗ್ತಾ ಇದೆಯಾ, ಹಂಗೇನೆ ಒಂದು ಸೇರಲ್ಲಿ ಅಕ್ಕಿ ಮತ್ತು ಬೆಲ್ಲನೂ ಇಟ್ಕೊಂಡು ಹೋಗ್ಬಿಡು, ಅವ್ರನ್ನ ಸೇರು ಒದಿಸಿ ಅಷ್ಟನ್ನು ಮಾಡಿಸ್ಬಿಟ್ಟು ಅವರಿಬ್ಬರನ್ನ ಮನೆಗೆ ತುಂಬಿಸ್ಕೊಂಬಿಡು ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಾನು ಏನು ಮಾಡಲಿ ಅತ್ತೆ, ನನ್ನ ಕೈಯಲ್ಲಿ ಯಾವುದೂ ಇಲ್ಲ, ನಮ್ಮ ಮಾವ ಅವರು ತೊಗೊಂಡಿರೋ ನಿರ್ಧಾರಕ್ಕೆ ನಾವು ಕಟ್ಟಿ ನಿಲ್ಕೊಳ್ಳೇಬೇಕು, ನಾನು ಇವಾಗ ಏನೂ ಮಾಡೋ ಪರಿಸ್ಥಿತಿಲಿಲ್ಲ, ಇವಾಗ ನಾನು ಅವ್ರ ಆರತಿ ಮಾಡಿ ಮನೆಗೆ ಕರ್ಕೊಳ್ಳೇಬೇಕು ಅಂತ ಹೇಳ್ತಿರ್ತಾಳೆ. ಅವಳು ಆಚೆಗಡೆ ಇತ್ಕೊಂಡೇ ಅಷ್ಟೊಂದೆಲ್ಲ ನಮ್ಮ ಮನೆಗೆ ಕಷ್ಟ ಕೊಟ್ಲು, ಇನ್ನು ಈ ಮನೆಗೆ ಬಂತು ಅಂದರೆ ಎಷ್ಟು ಸಮಸ್ಯೆ ಕೊಡೋದಿಲ್ಲ ಅವಳು, ಅಂಥವಳನ್ನ ನೀನು ಮನೆಗೆ ಸೇರಿಸ್ಕೊತಾ ಇದೆಯಾ ಅಂತ ಹೇಳ್ತಾಳೆ. ಇಲ್ಲಿ ನಾನೇನು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ, ನಾನು ಅಲ್ಲಿ ಎಷ್ಟೇ ಮಾತಾಡಿದ್ರು ನನಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಈಗ ನಾನು ಏನು ಮಾತಾಡದಿರೋ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಿ ಸುಮಿತ್ರ ಅಲ್ಲಿಂದ ಹೋಗ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುಮಿತ್ರ ಎಷ್ಟೇ ಹಠ ಮಾಡಿ ನನ್ನ ಮಗಳು ಜೋ ವೆರಿ ಇಂಪಾರ್ಟೆಂಟು, ಅವಳಿಗೋಸ್ಕರನೇ ನಾನು ಬದುಕೋದು ಅಂತ ಹೇಳಿ ಈ ಪಾಪಿ ಮೋಸ ಮಾಡಿರೋ ಕಚ್ಚಡ ನಾಯಿ ಇವಳಿಗೋಸ್ಕರ ಅವಳು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಅವಳದು ತಗೊಂಡು ಅವಳೇ ಹೊಡ್ಕೊಂಡಂಗೆ, ಅವಳು ಎಂಥ ನರ ಅಂತಕಿ, ಅವ್ರ ಅಪ್ಪನ್ನೇ ಕಾರಲ್ಲಿ ಗುದ್ದಿ ಸಾಯಿಸ್ತವಳು, ನಾಳೆ ಇವಳಿಗೆ ವಿಷ ಹಾಕಿನೂ ಸಾಯಿಸ್ತಾಳೆ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಆ ಥರ ನೀಚು ಬುದ್ಧಿ ಇರೋಳನ್ನ ನನ್ನ ಮಗಳು ಅಂತ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡ್ತಿದ್ದಾಳೆ, ಅದು ಒಳ್ಳೆಯದಲ್ಲ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.